ಈ ಮಾತಲ್ಲಿ ಎಂದ ಯಶಸ್ವಿನಿ ಅಖಾಡಕ್ಕೆ ಇಳಿದೇ ಬಿಟ್ಟಳು. ತಾವಂದುಕೊಂಡ ಕೆಲಸ ಅರ್ಧ ಮುಗಿಯಿತೆಂದುಕೊಂಡ ದಳಪತಿ ಮನಸ್ಸಲ್ಲೇ, ಓ ನೀನು ಇಲ್ಲೇ ಇದೆಯಾ? ಅಪ್ಪ ಮಗಳು ಯಾವಾಗಲೂ ಜಗಳ ಮಾಡೋದಕ್ಕೆ ಕಾಯ್ತಿರ್ತೀರ ಅಲ್ವಾ ಎಂದವ ಅವರ ಉಪಾಯದೊಳಗೆ ಸಿಲುಕಿಬಿಟ್ಟ ಅರಿವಿಲ್ಲದೆ. ಈಗ ಜಗಳಕ್ಕೆ ಬಂದಿರೋದು ನಾವಲ್ಲ ಅಭಿರಾಮ್, ನೀನು. ಸುಮ್ಮನೆ ಹೋಗ್ತಿದ್ದ ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ದು ನೀನು ಎಂದ ವರ್ಧನ್ರವರು ಮಗಳತ್ತ ನೋಡುತ್ತಾ. ಯಶು, ಈ ಅಪ್ಪ ಮಕ್ಕಳು ಇರೋದೇ ಹೀಗೆ. ತಾವು ತಪ್ಪು ಮಾಡಿ ಅದನ್ನು ಬೇರೆಯವರ ಮೇಲೆ ಸರಾಗವಾಗಿ ಹಾಕಿಬಿಡ್ತಾರೆ. ಅದಕ್ಕೆ ಇವರಿಂದ ದೂರ ಇರು ಅಂದಿದ್ದು ನಾನು ನಿನಗೆ ಎಂದರು ಅಭಿಯೇ ತಪ್ಪು ಮಾಡಿರುವಂತೆ ಅವಳಿಗೆ ತೋರಿಸುತ್ತಾ. ಹಾಂ ಅಪ್ಪ, ನಾವು ಎಲ್ಲಿರ್ತೇವೋ ಅಲ್ಲಿಗೆ ಹುಡ್ಕೊಂಡು ಬರ್ತಾನೆ ಇವನು ಎಂದವಳು ವಾದಕ್ಕೆ ಇಳಿದೇ ಬಿಟ್ಟಳು. ಏಯ್ ಎಂದ ಅಭಿ ಕೋಪಗೊಂಡ ಒಮ್ಮೆಲೆ. ಸರ್ ಸರ್ ಇದು ರೆಸ್ಟೋರೆಂಟ್ ಜ್ಞಾಪಿಸಿದ ಪಕ್ಕದಲ್ಲಿದ್ದವ. ಇವನಿಗೆ ಯಾವ ಜಾಗ ಆದ್ರೇನೋ ಯಾರಾದ್ರೇನೋ, ದೊಡ್ಡವರು ಚಿಕ್ಕವರು ಅಂತ ನೋಡದೆ, ಹೆಣ್ಣು ಅಂತಾನು ನೋಡದೆ ಜಗಳಕ್ಕೆ ನಿಂತ್ಕೊಂಡೇ ಬಿಡ್ತಾನೆ. ನನ್ನ ಮಗಳ ಜೊತೆನೇ ಎಷ್ಟು ಜಗಳ ಮಾಡಿಲ್ಲ ನೀನು? ಇದೆಲ್ಲನೂ ನಿನ್ನಪ್ಪ ಭಾರ್ಗವ್ ಶರ್ಮಾಗೆ ಗೊತ್ತಿಲ್ಲ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ ಅಲ್ವಾ? ಅವನೊಬ್ಬ ದಡ್ಡ. ಮಕ್ಕಳು ಏನು ಮಾಡ್ತಿದ್ದ